ರಾಜ್ಯಾಧ್ಯಕ್ಷರಾದ ಚೆನ್ನಯ್ಯ ಮವತ್ರದ್ ರಾಜ್ಯ ಕಾರ್ಯಾಧ್ಯಕ್ಷರಾದ THM ರಾಜ್ಕುಮಾರ್ ಆದೇಶದಂತೆ ಕಂಪ್ಲಿ ತಾಲೂಕಿನ ಸಮಾಜ ಸೇವಕ ಕಾರ್ಯಕರ್ತರ ವೇದಿಕೆ ನೂತನ ಘಟಕ ಪದಗ್ರಹಣ ಸಮಾರಂಭ ಕಾರ್ಯಕ್ರಮ ಭಾನುವಾರ ಹಮ್ಮಿಕೊಳ್ಳಲಾಗಿತ್ತು. ಕಂಪ್ಲಿ ತಾಲೂಕಿನ ಸಮಾಜ ಸೇವಾ ಕಾರ್ಯಕರ್ತರ ವೇದಿಕೆ ನೂತನ ಘಟಕ ಅಸ್ತಿತ್ವಗೊಂಡಿದ್ದು, ಪದಗ್ರಹಣ ಕಾರ್ಯಕ್ರಮ ಗುರುತಿನ ಚೀಟಿ ID ಕಾರ್ಡ್ ವಿತರಣೆ ಮಾಡಲಾಯಿತು. ಗಂಡುಗಲಿ ಕುಮಾರರಾಮನ ವಾಸಸ್ಥಳವಾದ ಕಂಪ್ಲಿ ತಾಲೂಕಿನಿಂದ ನಮ್ಮ ಸಂಘಟನೆ ಪ್ರಾರಂಭವಾಗಿದ್ದು, ಇಂದು ಎಲ್ಲ ಸಂಘಟನೆಗಳು ಬೆಂಗಳೂರಿನಿಂದ ಶುರುವಾಗಿ ರಾಜ್ಯದೆಲ್ಲೆಡೆ ಜಿಲ್ಲಾ ಮತ್ತು ತಾಲೂಕು ವೇದಿಕೆಗಳು ಆಗುತ್ತಿದ್ವು. ಆದರೆ ನಮ್ಮ ಸಮಾಜ ಸೇವಾ ಕಾರ್ಯಕರ್ತರ ವೇದಿಕೆ ಗಂಡುಗಲಿ ಕುಮಾರರಾಮ ಕಂಪ್ಲಿಯಿಂದ ದಿಲ್ಲಿಯವರೆಗೂ ಹೆಸರುವಾಸಿಯಾದ ಈ ಕ್ಷೇತ್ರದಿಂದ ಶುರುವಾಗಿ ರಾಜ್ಯದಾದ್ಯಂತ ಜಿಲ್ಲಾ ಮತ್ತು ತಾಲೂಕಾ ಘಟಕಗಳು ಆರಂಭವಾಗಿದ್ದು, ನಮ್ಮ ವೇದಿಕೆ ವಿಶೇಷವಾಗಿದೆ. ಅಧ್ಯಕ್ಷರಾದ H. ಮರಿಯಪ್ಪ, ಪ್ರಧಾನ ಕಾರ್ಯದರ್ಶಿ ಗೋಪಾಲ, ಕಾರ್ಯದರ್ಶಿ ರಿಯಾಜ್ ಅಹಮದ್. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ರಮೇಶ್ ಉಪ್ಪಾರ್, R. ವೀರಭದ್ರಗೌಡ, ಷಣ್ಮುಖಪ್ಪ ಭಂಡಾರಿ, N. ಬಸವರಾಜ್, PSI ಚಲುವಾದಿ ಬಸವರಾಜ್, ಅಖಿಲ ಕರ್ನಾಟಕ ಅಯ್ಯಪ್ಪ ಸೇವೆ ಸೈನ್ಯದ ರಕ್ತದಾನಿ ಬಳಗ ಅಧ್ಯಕ್ಷರು ರುದ್ರಮುನಿ ಸ್ವಾಮಿ ಉಪಸ್ಥಿತರಿದ್ದರು. ಇನ್ನ ಒಂದು ಹೆಮ್ಮೆಯ ಸಂಗತಿ ಏನಂದರೆ ನಮ್ಮ ಗಂಡುಗಲಿ ಕುಮಾರರಾಮನ ಕರ್ಮಭೂಮಿಯಾದ ಕಂಪ್ಲಿಯಿಂದ ನಮ್ಮ ಸಂಘಟನೆಗಳು ಇದಾಗಿರೋದು, ಸ್ಥಾಪನೆ ಆಗಿರೋದು. ಎಲ್ಲ ಬೇರೆ ಬೇರೆ ಸಂಘಟನೆಗಳು ಬೆಂಗಳೂರಿಂದ ಬೇರೆ ಬೇರೆ ಜಿಲ್ಲೆಗಳು ಆಡ್ತಾ ಇತ್ತು, ಆದರೆ ನಮ್ಮ ಸಂಘಟನೆ ಕಂಪ್ಲಿಯಿಂದ ಬೇರೆ ಬೇರೆ ಜಿಲ್ಲೆಗೆ ಆಡ್ತಾ ಇದೆ. ಇದು ನಮ್ಮ ಹೆಮ್ಮೆಯ ಸಂಗತಿ, ನಮ್ಮ ಕಂಪನಿಯ
ಹಿಂದೆ ನಾನು ವಿವಿಧ ವೇದಿಕೆಯೊಳಗೆ ಮತ್ತು ವಿವಿಧ ಸಂಘಟನೆಯೊಳಗೆ ನಾನಿದ್ದು, ಅದರಲ್ಲಿ ಮುಖ್ಯವಾಗಿ ರಾಜ್ಯ ಮಾಹಿತಿ ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಅಲ್ಲಿಂದ ನಾನು ಮೊದಲು ಗುರುತಿಸ್ಕೊಂಡಿದ್ದು. ಈಗ ನಮ್ಮ ವೇದಿಕೆಯ ಪ್ರಕಾರ ಈ ಹಿಂದೆ 2009 ಅಂದರೆ ಈಗ 2025 9ನೇ ತಿಂಗಳಿಂದ ನಾವು ಕಾರ್ಯನಿರ್ವಹಿಸ್ತಾ ಇದು ಮಾಡಿದ್ದು. ಕಂಪ್ನಿಯೊಳಗೆ ಇದ್ರ ಪ್ರಕಾರ ಭಾಳಷ್ಟು ನಾವು ಮನವಿ ಕೊಟ್ಟಿದ್ದೀವಿ. ಮನವಿ ಪ್ರಕಾರ ಎಲ್ಲ ವಿಷಯಗಳಲ್ಲಿ ಕಾರ್ಯಗತ ಆಗಿರೋದು ಇದು ಹೆಮ್ಮೆಯ ಸಂಗತಿ. ಯಾಕಂದರೆ ಕಂಪ್ನಿಯಿಂದನೇ ಎಲ್ಲ ಕಡೆ ಇದಾಗ್ತಿರೋದು, ಮನವಿ ಪತ್ರಗಳು ಹೋಗ್ತಿರೋದು. ನಮ್ಮ ವಿಧಾನಸೌಧದ ಮಂತ್ರಿ ಮಹೋದಯರ ಕಡೆಯಿಂದಲೂ ರೆಸ್ಪಾನ್ಸ್ ಬರ್ತಾ ಇದೆ ನಮ್ಮ ಕಂಪ್ನಿ ತಾಲೂಕಿಗೆ, ಕಂಪ್ನಿ ನಮ್ಮ ವೇದಿಕೆಯ ಕಚೇರಿಗೆ. ಇದ್ರ ಪ್ರಕಾರ ಭಾಳಷ್ಟು ಇದಾವೆ. ಅದನ್ನು ಹೇಳ್ತಾ ಹೋದ್ರಿಗೆ ನಮ್ಮದೇ ಸಮಯ ಇರೋದಿಲ್ಲ. ಇಷ್ಟು ಹೇಳಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ. ಕೆಲಸವನ್ನ ಈ ಒಂದು ಕಾರ್ಯಕರ್ತರ ವೇದಿಕೆ ಮಾಡಲಿದೆ ಅನ್ನುವಂಥದ್ದನ್ನ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಇನ್ನು ಈ ಒಂದು ಕಾರ್ಯಕರ್ತರ ವೇದಿಕೆ ಅನೇಕ ರೀತಿಯಾಗಿರ್ತಕ್ಕಂಥ ಯೋಜನೆಗಳನ್ನು ರೂಪಿಸಿಕೊಂಡಿರ್ತಕ್ಕಂಥದ್ದು. ಹಾಗೆ ಇಂದಿನ ಅಗತ್ಯಕ್ಕೆ ಅನುಗುಣವಾಗಿ ವನ ಮಹೋತ್ಸವ, ಶುಭ್ರ ಸ್ವಚ್ಛ ಪರಿಸರ ನಿರ್ಮಾಣ, ಹಾಗೆ ರಕ್ತದಾನದ ಕಾರ್ಯಕ್ರಮಗಳು, ನೇತ್ರದಾನ, ಹಾಗೆ ನೇತ್ರ ಚಿಕಿತ್ಸೆ, ಆರೋಗ್ಯ ಶಿಬಿರ, ಕುಟುಂಬ ಯೋಜನಾ ಶಿಬಿರ ಹಾಗೂ ಮಾಹಿತಿ ಹಕ್ಕುಗಳ ಕಾರ್ಯಾಗಾರವನ್ನು ನಡೆಸುವಂತಹ ಕೆಲಸವನ್ನ ಈ ಒಂದು ಸಂಘಟನೆ ಮಾಡಿದೆ. ಹಾಗೆ ನಾಡಿನ ದಿವ್ಯಾಂಗರನ್ನ ಗುರುತಿಸಿ, ಅವರ ಮಾನಸಿಕ ಅಸ್ವಸ್ಥರನ್ನ ಗುರುತಿಸಿ, ಮದ್ಯವ್ಯಸನಿಗಳನ್ನ ಗುರುತಿಸಿ ಅವರಿಗೆ ಶಿಬಿರಗಳನ್ನು ನಡೆಸುವಂತಹ ಕೆಲಸವನ್ನ ಈ ಒಂದು ಸಂಘಟನೆ ಮಾಡಿದೆ. ಹಾಗೆ ವೇದಿಕೆಯ ಆಸ್ತಿಯನ್ನ ಯಾರಾದರೂ ಅತಿಕ್ರಮಣ ಮಾಡಿದಲ್ಲಿ ಅಥವಾ ಒಕ್ಕೂಟದ ಹೆಸರಿನಲ್ಲಿ ಭ್ರಷ್ಟಾಚಾರಕ್ಕೆ ಅಧಿಕಾರಿಗಳೊಂದಿಗೆ ಕೈ ಜೋಡಿಸಿದರೆ ಅಂತವರ ವಿರುದ್ಧವಾಗಿ ಹೋರಾಟವನ್ನ ಈ ಒಂದು ಸಂಘಟನೆ ಮಾಡಿದೆ. ಹಾಗೆ ವೇದಿಕೆಗೆ ಕಾಲಾನುಗುಣವಾಗಿ ಕೆಲವರು ನಿಯಮಾವಳಿಗಳನ್ನ ಬದಲಾವಣೆ ಮಾಡಿಕೊಳ್ಳಲು ಅವಕಾಶ ಇರ್ತದೆ ಅಂತ. ಈ ಎಲ್ಲ ಯೋಜನೆಗಳನ್ನ, ಧ್ಯೇಯೋದ್ದೇಶಗಳನ್ನ, ಗುರಿಗಳನ್ನ ಈ ಒಂದು ಸಂಘಟನೆ ಹೊಂದಿದ್ದು, ಈ ಸಂಘಟನೆಯ ಕಂಪ್ಲಿ ತಾಲೂಕಿನ ಮೊದಲ ಅಧ್ಯಕ್ಷರಾಗಿ ಇವತ್ತು ನಮ್ಮ ಗೆಳೆಯ ಮರಿಯಪ್ಪನವರು ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಈ ಒಂದು ಮರಿಯಪ್ಪನವರಿಗೆ ಹಾಗೂ ಅವರ ಒಟ್ಟಾರೆ ತಂಡಕ್ಕೆ ತಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ಕೆಲವೊಂದಿಷ್ಟು ಉಪದೇಶಗಳನ್ನು ನೀಡಿದ್ದಾರೆ ನಮ್ಮ ಹೆಮ್ಮೆಯ THM ರಾಜ್ಕುಮಾರ್ ಸರ್.